ನೋಡಿ, ಎಲ್ರಿಗೂ ನಮಸ್ಕಾರ. ಇಲ್ಲಿ ಒಂದು ಸಮಾಜಮುಖಿ ಚಿಂತೆ ಮಾಡ್ತಕ್ಕಂಥ ಕೆಲವರು ಯುವಕರು ಮತ್ತು ನಾನು ಕೂಡ ಈಗ ಅವ್ರ ಜೊತೆಗೆ ಸೇರಿಕೊಂಡಿದ್ದೇನೆ. ಒಂದು ಸೂಪರ್ ವಿಲೇಜ್ ಟೀಮ್ ಅಂತ ಹೇಳಿ ಮಾಡಬೇಕು ಅಂತ ನಿರ್ಧಾರ ಮಾಡಿ ಒಂದು ಕಡೆ ಬಳ್ಳಾರಿನಲ್ಲಿ ಒಂದು ಊರಿನಲ್ಲಿ ಈಗ ಶುರುವಾಗಿದೆ. ಅದನ್ನು ಎಲ್ಲ ಕಡೆಗೂ ಅದೇ ಥರ ಮಾಡಬೇಕಂತ ಒಂದು ಇಷ್ಟ ಇದೆ ನಮಗೆ. ಯಾಕೆ ಅಂತ ಹೇಳಿದ್ರೆ, ಹಳ್ಳಿಯಲ್ಲಿ ಪಂಚಾಯತಿ ಮಟ್ಟದಲ್ಲಿ ಜನಗಳಿಗೆ ಬೇಕಾದ್ದನ್ನು ಕೊಡಲಿಕ್ಕಾಗಲಿ, ಅವರೆಲ್ಲೋ ಮೇಲ್ಗಡೆಯಿಂದ ಅವರೇನೋ ಒಂದು ನಿರ್ಧಾರ ಮಾಡೋದು ಬೇಡ, ಜನಗಳು ಹೇಳಿದ್ದು ಮಾಡಲಿ ಅಂಥೇಳಿ ಪಂಚಾಯತಿ ಲೆವೆಲ್ನಲ್ಲಿ ಪಂಚಾಯತಿ ರಾಜ್ ಮಾಡಲಿಕ್ಕೆ ವ್ಯವಸ್ಥೆ ಆದರೂ ಕೂಡ ಇನ್ನೂ ಪ್ರಜೆಗಳು ಹೇಳಿದ್ದು ಗ್ರಾಮ ಪಂಚಾಯತಿ ಕೆಲಸ ಮಾಡಿಕೊಡ್ತಾಯಿಲ್ಲ. ಅದು ಏನೇ ಇರಲಿ, ಆ ಆಡಳಿತದಲ್ಲಿ ನಾವು ಎಣಿಸಿದ್ದೆಲ್ಲವೂ ಆ ರೀತಿ ಆಗೋದಿಲ್ಲದಿದ್ದರೂ ಕೂಡ ಕೆಲವನ್ನಾದ್ರೂ ನಾವು ಹೇಳ್ದಂಗೆ ಸಣ್ಣ ಪುಟ್ಟವಾರು ಮಾಡಿಸ್ಕೊಳ್ಳೋಣ. ಆವಾಗೇನಾಗುತ್ತೆ, ಆಮೇಲೆ ದೊಡ್ಡ ವಿಚಾರಕ್ಕೆ ನಾವು ಏನಾದರೂ ಒಂದು ಯೋಚನೆ ಮಾಡಿ ನಮಗೆ ಫಸ್ಟ್ ಕಲಿಬೇಕಲ್ಲ, ಅದು ವ್ಯವಸ್ಥೆ ಏನು, ಹೆಂಗಿದೆ, ಎಷ್ಟು ಬರುತ್ತೆ ದುಡ್ಡು, ಯಾವ ರೀತಿ ಆಗುತ್ತೆ, ಎಷ್ಟು ಅವರಿಗೆ ಪವರ್ಸ್ ಇದೆ, ಎಷ್ಟು ಮೇಲೆ ಕೇಳಬೇಕು, ಎಲ್ಲವನ್ನು ನಾವು ಒಂದು ಸ್ವಲ್ಪ ವಿಷಯವಾಗಿ ಕಲಿಬೇಕಾಗ್ತದೆ. ಅದಕ್ಕಾಗಿ ಪ್ರಾರಂಭದಲ್ಲಿ ನಾವು ಸಣ್ಣ ಸಣ್ಣ ಕೆಲಸಗಳನ್ನು ಪಂಚಾಯತಿ ಹತ್ರ ಕೇಳ್ಕೊಂಡು ಮಾಡ್ತಾಯಿದ್ರೆ ಗೊತ್ತಾಗುತ್ತೆ ಅಂಥೇಳಿ ನಾವು ಪ್ರಶ್ನೆ ಕೇಳೋದು ಅಂಥೇಳಿ ಕೆಲವು ಪಕ್ಷಗಳು ಪ್ರಶ್ನೆ ಕೇಳೋದು ಯಾರಿಗೂ ಟೈಮ್ ಏನಿರೋದಿಲ್ಲ. ಯಾರಿಗಿರ್ತದೆ ಟೈಮು ಪ್ರಶ್ನೆ ಕೇಳೋದು, ಅದನ್ನು ಫಾಲೋ ಅಪ್ ಮಾಡೋದು, ಯಾವ ರೀತಿ ಕೇಳಬೇಕು. ಕೆಲವು ಪ್ರಶ್ನೆಗಳನ್ನು ಎದುರುಗಡೆ ಹೇಳಿದ್ರೆ ಆಗೋದಿಲ್ಲ, ಅವರ ಮೇಲಧಿಕಾರಿಗಳು ತಿಳಿಸ್ಬೇಕಾದ ಅವಶ್ಯಕತೆ ಇದೆ, ಅದನ್ನು ಬರದೇ ಕೊಟ್ಟಿರಬೇಕು. ಮತ್ತು ಅವ್ರದ್ದು ಕಾರಣಾಂತರದಿಂದ ಭ್ರಷ್ಟಾಚಾರ ಕಾರಣನೋ ಸೋಮಾರಿತನೋ ಅಥವಾ ಅಲ್ಲಿ ಸ್ಟಾಫ್ ಇಲ್ಲ ಅಂತಲೋ ಅದು ರಿಪ್ಲೈಗಳು ಬರೋದಿಲ್ಲ. ಅದನ್ನು ಮತ್ತೆ ನಾವು ಒಂದೆರಡು ಸತಿ ರಿಮೈಂಡ್ ಮಾಡೋ ಕೆಲಸನ ಮಾಡಲೇಬೇಕಾಗುತ್ತೆ. ಇದೆಲ್ಲ ಮಾಡಲಿಕ್ಕೆ ಹಳ್ಳಿ ಜನಗಳಿಗೆ ಗೊತ್ತಾಗೋದಿಲ್ಲ. ಅಷ್ಟು ಇಷ್ಟು ಕಲಿತವರಿದ್ದರೂ ಕೂಡ ಅವರಿಂದ ಕೂಡ ಎಲ್ಲವೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಕೂಡ ಸ್ವಲ್ಪ ಮಾಹಿತಿ ನೀಡಬೇಕಾಗುತ್ತೆ. ಒಂದು ಕಡೆ ನಾವು ಒಂದು ಕಡೆ ಆಗಿದ್ದು ಎಕ್ಸ್ಪೀರಿಯನ್ಸ್ ಇನ್ನೊಂದು ಕಡೆ ಹಂಚ್ಕೋತಾ ಬಂದರೆ ಅವರು ಕೂಡ ಸುಲಭದಲ್ಲಿ ಕಲಿಯೋಕ್ಕಾಗುತ್ತೆ. ಅದೇನು ಆಗದಿದ್ದೇನಲ್ಲ. ಅಟ್ಲೀಸ್ಟ್ ಊರಿನವ್ರು ಎಲ್ಲರೂ ಮಾಡಿದ್ರು, ಎಲ್ಲರ ಪರವಾಗಿ ಒಂದು 3-4 ಜನ ಯುವಕರು ಇಂಟ್ರೆಸ್ಟ್ ತೊಗೊಂಡು ಮಾಡಿ, ಮತ್ತು ಬಾಕಿಯವರು ಅವರಿಗೆ ಮಾರಲ್ ಸಪೋರ್ಟ್, ಆಯಿತಾ, ಇಲ್ಲ ನಾವಿದ್ದೇವೆ, ನಾವು ಕೇಳ್ತಾ ಇರೋದು ನಿಜ ಇದೆ, ಎಲ್ಲರೂ ಸೇರಿ ಒಟ್ಟಿಗೆ ಪತ್ರ ಬರ್ಕೊಡೋದು, ಎಲ್ಲರೂ ಸೇರಿ ಅದಕ್ಕೆ ಸಹಿ ಮಾಡೋದು ಸಾಧ್ಯವಾಗದಿದ್ದ ಕಾರಣ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಈಗ ಆಲ್ರೆಡಿ ಸುಮಾರು ಕಡೆ ಇರ್ತದೆ ಸ್ನೇಹಿತರದ್ದು ಅದು ಒಂದು ಊರಲ್ಲಿ ಗ್ರೂಪ್ ಇದೆ. ಆ ಗ್ರೂಪ್ನಲ್ಲಿ ಆ ಊರಿನ ಸಮಸ್ಯೆಗಳನ್ನು ಸಣ್ಣ ಪುಟ್ಟ ಹಂಚ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಅವರೆಲ್ಲ ಯಾರೊಬ್ಬರು ಇಟ್ಕೊಂಡು ಅಡ್ಮಿನ್ ಇರ್ತಾರೆ ಅಂತ ಇಟ್ಕೊಳ್ಳಿ. ಸಾಮಾನ್ಯವಾಗಿ ಅಡ್ಮಿನ್ ಅಂತಂದರೆ ಸ್ವಲ್ಪ ಬಳಸೋದು ಎಲ್ಲ ಗೊತ್ತಿರ್ತದೆ. ಕಂಪ್ಯೂಟ್ರು, ಲ್ಯಾಪ್ಟಾಪ್ ಆಗಲಿ, ವಾಟ್ಸಪ್ಪಿನ ಪ್ರೋಗ್ರಾಮ್ಗೆ ಬಳಸ್ಕೊಂಡು ಅವ್ರು ಪತ್ರ ಬರೆಯೋದು ಶಾಂತವಾಗಿ ಕ್ಲೀನಾಗಿ ಕೇಳಬೇಕು. ಯಾಕಂದರೆ ಎಷ್ಟೋ ವಿಚಾರಗಳು ಅವರು ಏನು PDO ಕೂಡ ಯಾವುದೋ ಊರಿಂದ ಬರ್ತಾರೆ, ಡ್ಯೂಟಿ ಮುಗಿಸ್ತಾರೆ, ಸೀದಾ ಹೋಗ್ತಾ ಇರ್ತಾರೆ. ಅವರಿಗೆ ಸರಿಯಾದ ಟೈಮ್ನಲ್ಲಿ ಸರಿಯಾದ ಮಾಹಿತಿ ಕೊಟ್ಟರೆ ಮಾಡಿಲ್ಲ, ನಾವೆಲ್ಲ 1000 ಸತಿ ಹೇಳಿದ್ದೀವಿ, ಅವೆಲ್ಲ ಇರ್ತದೆ. ಅದು ಕೂಡ ಶಾಂತವಾಗಿ ನಾವು ಮತ್ತೆ ಆ ಕೆಲಸ ಆಗೋ ತನಕ ಅದನ್ನು ನಾವು ಪರಿಹರಿಸ್ಕೊಳ್ಳಿಲ್ಲ ಅಂತಾರೆ ಮತ್ತು ನಮಗೆ ಇಲ್ಲ ಅಷ್ಟೇ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವೇನು ಮಾಡಿದ್ದೀವಿ ಅಂತಂದರೆ, ಅಲ್ಲಲ್ಲಿ ಜನಗಳಿಗೆ ನಿಮ್ಮ ಸಮಸ್ಯೆಗಳನ್ನು ಹೇಗೆ ಪ್ರಸ್ತುತಪಡಿಸೋದು, ಅದು ಯಾವ ರೀತಿ ಅದನ್ನು ಕೊಡಲಿಕ್ಕಾಗತ್ತೆ, ಮೇಲಧಿಕಾರಿಗಳು ಬರೀಬೇಕಾದ ಅವಶ್ಯಕತೆ ಇದೆ, ಅದಕ್ಕೂ ಬೇಕಾದ ಸರಿಗೆ ಮಾಹಿತಿ ಕೊಟ್ಟು ಇಲ್ಲಿ ಅಲ್ಲಿ ಬರಿಂದ ಅಡ್ರೆಸ್ ಕೊಟ್ಬಿಟ್ಟು ನಂಬರ್ ಕೊಟ್ಟರೆ ಮುಗ್ದೋಗಲ್ಲ. ಅದಕ್ಕೆ ನಾವು ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಸ್ಟಾರ್ಟಿಂಗ್ನಲ್ಲಿ ಬೇಕಾದ್ರೆ ನಾವೇ ಪತ್ರ ಬರ್ಕೊಡ್ತೀವಿ. ಅದನ್ನು ಅವರು ಅಲ್ಲಿ ಲೋಕಲ್ ವಾಟ್ಸಪ್ಪಿಗೆ ನಾವು ಅಟ್ಯಾಚ್ ಮಾಡಿದ್ವಿ ಅಂದರೆ ಅಲ್ಲಿ ತೆಗೆದು ಪ್ರಿಂಟ್ ಮಾಡಿ ಅಲ್ಲಿ ಆಸಕ್ತರು ತೊಗೊಂಡೋಗಿ ಕೊಟ್ಟುಬಿಟ್ಟು ಏನಾಯ್ತಂತ ವಿಚಾರಿಸೋದು. ರಿಮೈಂಡ್ ಮಾಡೋಕ್ಕೆ ಹೋದಾಗ ಮತ್ತೆ ಅದಕ್ಕೊಂದು ಪತ್ರ ಕೊಡೋದು, ಇಂಥ ತಾರೀಕು ಪತ್ರ ಕೊಟ್ಟಿದ್ವಿ, ಇದೇನೇ ಪತ್ರ ಇನ್ನೂ ಉತ್ತರ ಬಂದಿಲ್ಲ ಅಂತ ಕೊಡೋದು, ಎಲ್ಲವನ್ನು ಮಾಡಲೇಬೇಕು. ಅದು ಒಂದು ಆಫೀಸನ್ನು ಆಫೀಸ್ ರೀತಿಯಲ್ಲೇ ಬಳಸ್ಕೋಬೇಕು. ನಿಮ್ಮದು ಇದೊಂದು ಆಫೀಸ್ ಅಂತ ತಿಳ್ಕೊಬೇಕು. ನಿಮ್ಮ ಆಫೀಸು ಅವರ ಆಫೀಸಿಗೆ ಈ ರೀತಿ ಮಾಹಿತಿ ಕೇಳ್ತಾರೆ, ಮಾಹಿತಿ ಕೊಡ್ತದೆ, ಸಹಕರಿಸ್ತದೆ ಎಲ್ಲ. ಆದರೆ ಒಂದು ವ್ಯವಸ್ಥೆನಾದ್ರೂ ಇಷ್ಟೊಂದು ಸಣ್ಣವು ಕೂಡ ದೊಡ್ಡ ಸಮಸ್ಯೆಯಾಗಿ ಉಳಿಯುವ ಸಾಧ್ಯತೆ ಕಡಿಮೆ ಆಗುತ್ತೆ ಅಂಥೇಳಿ ಈ ಥರ ಒಂದು ಅರೇಂಜ್ಮೆಂಟ್ ಮಾಡಿದ್ದೀವಿ. ಇದರಲ್ಲಿ ನೀವು ಹಂಚಿಕೊಡ್ರಿ, ನಿಮ್ಮ ಅಡ್ಮಿನ್ಗೆ ಸಲಹೆಗಳು ಕೊಡ್ರಿ, ಅದನ್ನು ಮಾಹಿತಿ ಸ್ವಲ್ಪ ದಿನ ಅದೇನು ನಿಮ್ಮ ವಾಟ್ಸಪ್ ಗ್ರೂಪ್ ಇದೆ ನಮ್ಮನ್ನು ಅದಕ್ಕೆ ಅಟ್ಯಾಚ್ ಮಾಡಿರಿ. ಆವಾಗ ನಾವು ಆ ಕಾಲಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಮಾಹಿತಿಗಳು ವಿಡಿಯೋನಲ್ಲಿ ಇನ್ನೊಂದು ಮುಖಾಂತರ ಮೆಸೇಜ್ ಮುಖಾಂತರ ಕೊಡೋಕ್ಕಾಗುತ್ತೆ. ಸೊ ನೀವು ಅದು ಮುಂದಿರಲಿಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ನಾವಿಲ್ಲಿ ಯೋಚನೆ ಮಾಡಿದ್ವಿ. ಪತ್ರಗಳು ಸ್ಟಾರ್ಟಿಂಗ್ನಲ್ಲಿ ಕೊಡ್ತೀವಿ, ಆಮೇಲೆ ಇಲ್ಲ ಬಿಡಿ ನಾವು ಬರ್ಕೋತೀವಿ ಅನ್ನೋ ಮಟ್ಟಕ್ಕೆ ನೀವು ಬರೋ ತನಕ ಸಹಾಯ ಮಾಡ್ತೀವಿ. ಅಲ್ಲಿ ಒಬ್ಬರು ಯಾರಾದರೂ ಹಿರಿಯ ನಾಗರಿಕರು, ಸ್ವಲ್ಪ ಕಾಲೇಜ್ ಓದ್ದವರು, ಮತ್ತೊಬ್ಬರು ನಿಮ್ಗೆ ಬರ್ಕೊಡೋಕ್ಕೆ ಸಹಾಯ ಮಾಡ್ತಾರೆ, ಇನ್ನೊಬ್ರು ಯಾರು ತಲುಪ್ಸೋಕ್ಕೆ ಸಹಾಯ ಮಾಡ್ತಾರೆ. ಹೀಗೆ ನೀವು ಮಾಡಿಕೊಂಡ್ರೆ ಏನಾಗುತ್ತೆ, ವ್ಯವಸ್ಥಿತವಾಗಿ ಯಾರಿಗೂ ಅವ್ರದ್ದು ಕುಟುಂಬದ ಸಮಯ ಹಾಳು ಮಾಡ್ಕೊಳ್ದೇನೆ
ಮತ್ತು ಅವ್ರದ್ದು ದುಡ್ಡು ಕಾಸು ಟೈಮಲ್ಲೆಲ್ಲ ಎಲ್ಲ ಬೇಕು, ದುಡಿಯೋಕ್ಕೆ ಟೈಮ್ ಬೇಕು. ಅದೆಲ್ಲ ನೋಡಿಕೊಂಡು ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಅವರಿಗೆಲ್ರಿಗೂ ಒಟ್ಟಾಗಿ ಸಹಕಾರ ಮಾಡಿಕೊಂಡು ಕೇಳಿ ಅದನ್ನು ಪ್ರಸ್ತುತಿಪಡಿಸಿ ಕೆಲವು ಸೌಲಭ್ಯಗಳನ್ನು ಸರಿಯಾಗಿ ಪಡ್ಕೊಳ್ಳೋಕ್ಕೋ, ಗುಣಮಟ್ಟದ ಕೆಲವು ಕಾಮಗಾರಿಗಳನ್ನು ಮಾಡಿಸ್ಕೊಳ್ಳೋಕ್ಕೋ ಅನುಕೂಲ ಆಗುತ್ತೆ ಅಂತ ನಾವು ವಿಚಾರ ಮಾಡಿದ್ದೀವಿ. ಈ ಸದ್ಯಕ್ಕೆ ಇದನ್ನು ಯಾರು ಒಬ್ಬರು ಅಡ್ಮಿನ್ನು ಯಾರು ಸಿಗ್ತಾರೋ ಅವ್ರಿಗೆ ಕಳಿಸಿರ್ತೀವಿ, ಫೋಟೋ ಮತ್ತು ಇಷ್ಟು ಮಾಹಿತಿಗಳು ಕೊಡ್ರಿ ಅಂತ. ಅದ್ರಲ್ಲಿ ನಿಮಗೆಲ್ಲ ಬೇಕು, ಹೆಸರು, ಯಾರಾದರೂ ಅಡ್ಮಿನ್ ಅವ್ರ ನಂಬರ್ಗಳು. ಆಮೇಲೆ ಇನ್ನು ಕೆಲವು ಸಣ್ಣ ಪುಟ್ಟ ಕೇಳಿದ್ವಿ ನಾವು, ಆಯಿತಾ, ನಿಮ್ಮ ಗ್ರೂಪಿನ ಹೆಸರು ಎಲ್ಲ ಕೇಳಿದ್ವಿ. ಅದನ್ನೆಲ್ಲ ಭರ್ತಿ ಮಾಡಿಕೊಟ್ರೆ ನಾವು ಇಟ್ಕೊಂಡ್ಬಿಟ್ಟು ಇನ್ನು ಮುಂದೆ ಒಂದು ಎಲ್ಲರಿಗೂ ಗ್ರೂಪ್ ಮುಖಾಂತರ ಬರ್ತೀವಿ. ವೈಯಕ್ತಿಕವಾಗಿ ಕೆಲಸ ಮಾಡೋಕ್ಕೆ ಬರೋತ್ತಿಗೆ ಅವರಿಗೆ ಮಾಹಿತಿ ಕೊಟ್ಟು ಕೆಲಸ ಮಾಡಿಸ್ಬೇಕಂತ ಬಯಸಿದ್ದೀವಿ. ನೋಡೋಣ, ನಿಮ್ಮ ಸಹಕಾರ ಇದ್ದರೆ ಆಗುತ್ತೆ. ಸುಮ್ಮನೆ ಸರ್ಕಾರ ಮಾಡಲಿಲ್ಲ ಅಂತಂದರೆ ಈಗ ನಿಮ್ಮ ಕೆಲಸಕ್ಕೆ ಹಚ್ತೀರ, ಕೆಲಸ ಹಚ್ಚಿದವನು ಕೆಲಸ ಮಾಡಲ್ಲ ನೀವು ನೋಡ್ತೀರಲ್ವ. ಹಾಗೆ ಸಂಬಳ ಕೊಟ್ಟುಬಿಟ್ಟು ನೀವು ಮಲ್ಕೊಂಡ್ಬಿಡ್ತೀರಾ, ಇಲ್ಲ ಏನಾಯಿತು ನೋಡೋಣ ತಡೆಯಪ್ಪ ಏನು ಮಾಡೋದು ಅಂತ ಅನ್ನೋದಿಲ್ಲ. ಅದೇ ರೀತಿ ಕೆಲವೊಮ್ಮೆ ಸರ್ಕಾರವನ್ನು ಕೂಡ ನಾವು ಗಮನಿಸಲೇಬೇಕಾಗುತ್ತೆ, ಅನಿವಾರ್ಯ. ಅದು ಸೋಮಾರ್ತನ, ಭ್ರಷ್ಟಾಚಾರ ಏನೋ ಇರ್ಬೋದು, ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲದಿರೋದು, ಪಿ ಡಿ ಒನೇ ಇಲ್ಲ, ಕ್ಲರ್ಕೇ ಇಲ್ಲ, ಕೇಳೋನೇ ಇಲ್ಲ, ಹೀಗೆಲ್ಲ ಆಗಬಾರ್ದು ಅಂಥೇಳಿ ಒಂದು ವ್ಯವಸ್ಥೆ ಮಾಡಬೇಕಂತಿದ್ದೀವಿ. ನೋಡಿ, ನಿಮ್ಮ ಸಲಹೆ ಸೂಚನೆ ಕೊಡ್ರಿ. ಏನು ಜಾಸ್ತಿ ಕಷ್ಟಪಡೋದು ಬೇಡ, ನಿಮ್ಮ ಕುಟುಂಬ ಸಮಯ ಹಾಳು ಮಾಡ್ಕೊಳ್ಳೋದು ಬೇಡ, ಯಾರ ಜೊತೆ ಜಗಳ ಬೇಡ. ವ್ಯವಸ್ಥಿತವಾಗಿ ನಾವು ಹಳೆಯದನ್ನು ಅಷ್ಟೊಂದು ಸೀರಿಯಸ್ ಆಗಿ ನೋಡಿದೆ. ಹಳೆಯದನ್ನಕ್ಕೆ ವಿಚಾರ ಇದ್ದರೆ ಮರ್ತು ಬಿಡಬೇಕು ಅಂತ ಏನಲ್ಲ, ಅದನ್ನು ಗಮನದಲ್ಲಿಟ್ಕೊಂಡು ಅವ್ರ ಕೈಲಾಗೋದು ಮಾಡಲಿ. ನಾವೀಗ ಮುಂದಾಗೋದಕ್ಕೆ ಮಾತ್ರ ನಾವು ಹೆಚ್ಚಿಗೆ ಸಹಾಯ ಮಾಡಲಿಕ್ಕಾಗೋದು, ಬಾಕಿದ್ದಕ್ಕೆ ನಾವು ಸಲಹೆ ಸೂಚನೆ ಕೊಡಲಿಕ್ಕೆ ಸಾಧ್ಯತೆ ಇದ್ದೇ ಇದೆ. ಈ ರೀತಿ ನಾವು ಮುಂದುವರೋಣ ಅಂಥೇಳಿ ನಿಮಗೆಲ್ಲರಿಗೂ ಈ ರೀತಿ ತಿಳಿಯಬಯಸ್ತೇನೆ. ನಮಸ್ಕಾರ.